ಸಂವಿಧಾನದ ಅಡಿಯಲ್ಲಿ ಜನರಿಗೆ, ವಿದೇಶಿ ಜನರಿಗೆ ಪ್ರತಿಭಟನೆ, ಹೋರಾಟ, ನ್ಯಾಯ ಕೇಳುವಂಥ ಹಕ್ಕಿದೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ನಾವು ಯಾರು ಹೋರಾಟವನ್ನು ಹತ್ತಿಕ್ಕುವಂಥದ್ದು, ಯಾಕೆ ಹೋರಾಟ ಮಾಡ್ತೀವಿ ಆ ಸರ್ವಾಧಿಕಾರ ಧೋರಣೆ ನಮ್ಮಲ್ಲಿಲ್ಲ. ವಿಶೇಷವಾಗಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಬಡವರ ಪರವಾಗಿ, ರೈತರ ಪರವಾಗಿ, ಶೋಷಿತರ ಪರವಾಗಿ, ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ನಾವಿದ್ದೀವಿ. ಇಲ್ಲಿ ನಾನು ಬಂದಿದ್ದು ಇವತ್ತು ನನ್ನ ಒಂದು ಡ್ಯೂಟಿ, ಪ್ರತಿ ದಿವಸ 3 ಸಚಿವರಿಗೆ ಡ್ಯೂಟಿ ಹಾಕಿದ್ದೀವಿ. ಇಲ್ಲಿ ಮೈಕ್ರೋ ಫೈನಾನ್ಸ್ಗೆ ನಾವು ಈಗಾಗಲೇ ಸುಗ್ರೀವಾಜ್ಞೆ ತಂದಿದ್ದೀವಿ. ಸುಗ್ರೀವಾಜ್ಞೆ ತಂದ ಎಲ್ಲ ಇದು ಮಾಡಿದರೂ ಕೂಡ ಇನ್ನೂ ಅದು ಅಲ್ಲಲ್ಲಿ ಸ್ವಲ್ಪ ಏನೋ ಕಂಪ್ಲೀಟ್ 100% ಇದು ಆಗಿಲ್ಲ ಅಂತನ್ನೋದು ನಮ್ಮ ರೈತ ಸಂಘದ ನಾಯಕರು ಹನುಮಂತಪ್ಪ ಒಂದು ಮಾಡಿದರೆ. ಎರಡನೇದಾಗಿ ಬೇರೆ ರಾಜ್ಯಗಳಿಂದ ಈ ಮೈಕ್ರೋ ಫೈನಾನ್ಸ್ ಆಪರೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವ್ರೇನಾದರೂ ನಮ್ಮಲ್ಲಿ ಕಾನೂನನ್ನು ಲೂಪ್ ಹೋಲ್ ಇಟ್ಕೊಂಡು ಏನಾದರೂ ಮಾಡ್ತೀರೋ ಅದನ್ನು ಕೂಡ ನಾನು ಹೆಚ್ಚಿಗೆ ಪರಿಸರ ಜೊತೆ ಮಾತನಾಡ್ತೀನಿ, ಹೋಮ್ ಮಿನಿಸ್ಟ್ರಿ ಜೊತೆ ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಈ ಮೈಕ್ರೋ ಫೈನಾನ್ಸು ಹೇಳಿದ್ರಲ್ಲ, 20,000 1 ಲಕ್ಷ ಚಾರ್ಜ್ ಮಾಡ್ತಾರೆ. ಇದು ಭಾಳ ದೊಡ್ಡ ಅನ್ಯಾಯ. ಇದನ್ನು ಯಾರೂ ಸರ್ಕಾರ ನಾವು ಸಹಿಸಲಿಕ್ಕಾಗೋದಿಲ್ಲ. ಅವ್ರ ಮೇಲೆ ಎಲ್ಲ ರೀತಿಯ ಕಠಿಣ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಸರ್, ಈಗ ಉತ್ತರ ಕರ್ನಾಟಕದ ಯುವಕರಿಗೆ ಉದ್ಯೋಗ ಇಲ್ಲ ವಿಷಯ ಅಷ್ಟೇ. ಸರ್, ಈಗ ವಿಜೇಂದ್ರ ಅವರು ಕೂಡ ಇದನ್ನು ಹೇಳಿದ್ರು ಸರ್, ಔಟ್ ಗೋಯಿಂಗ್ CM ಅಂತ ಹೇಳಿ. ವಿಜೇಂದ್ರ ಇಸ್ ಔಟ್ ಗೋಯಿಂಗ್ BJP ಪ್ರೆಸಿಡೆಂಟ್. ಗೊತ್ತದಲ್ಲ, ಇವತ್ತು ನಾಳೆ ಆಗ್ತದೆ ಅಂತೇಳಿ ವಿಜೇಂದ್ರ ಇಸ್ ಔಟ್ ಗೋಯಿಂಗ್ ಪ್ರೆಸಿಡೆಂಟ್. ಅಲ್ಲಿ ನೋಡ್ಕೊಂತ ಹೇಳಿ ವಿಜೇಂದ್ರ ಈಸ್ ಔಟ್ ಗೋಯಿಂಗ್ ಪ್ರೆಸಿಡೆಂಟ್. ಹೌದಾ ಇಲ್ವೋ? ಇನ್ನೂ ಪೇಪರ್ನ ಬರ್ತದ, BJP ರಾಜ್ಯಾಧ್ಯಕ್ಷ ಇವತ್ತು ಡಿಕ್ಲೇರ್ ಆಗ್ತದೆ, ನಾಳೆ ಡಿಕ್ಲೇರ್ ಆಗ್ತದೆ ಅಂತೇಳಿ. ಆಮೇಲೆ ವಿಜೇಂದ್ರ ಇಟ್ಟಲ್ಲೇ ಹೇಳ್ತಾರೆ, 4 ವರ್ಷ ನಿಮ್ಮ ಸರ್ಕಾರ ಇತ್ತಲ್ಲಮ್ಮ, ಏನು ಮಾಡಿದ್ವಿ? 4 ವರ್ಷ ಇವ್ರ ಸರ್ಕಾರ ಇತ್ತು, ಏನು ಮಾಡಿದಾರೆ ಅವರು? ಪರವಾಗಿಲ್ಲ ಅಂತ ಹೇಳ್ತಾರೆ ಸರ್ ಸರ್ಕಾರ. ಅದೇ ಕೇಂದ್ರ ಸರ್ಕಾರ ರೈತರ ಪರವಾಗಿ. ಕಬ್ಬು ಯಾರ್ದು? FRP ಯಾರ್ದು? ಕೇಂದ್ರ ಸರ್ಕಾರದ್ದು. ಎಷ್ಟು ಫಿಕ್ಸ್ ಮಾಡ್ಯಾರ? 3,550 ರೂಪಾಯಿ. ಅದ್ರಾಗ 800 ರೂಪಾಯಿ ಕಟಾವು ಮತ್ತು ಸಾಗಾಣಿಕೆ, ಅದಕ್ಕೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್, HNT ಅಂತಾರೆ. 800 ರೂಪಾಯಿ ನೀವು ತೆಗೆದ್ರ 3,550 ರೂಪಾಯಿದಾಗ 2,750 ರೂಪಾಯಿ ರೈತರಿಗೆ ಅವರು ನರೇಂದ್ರ ಮೋದಿ, BJP ಸರ್ಕಾರ ಮತ್ತು ನಮ್ಮ ವಿಜೇಂದ್ರ ಫಿಕ್ಸ್ ಮಾಡಿದ ಎಷ್ಟು ರೀ? 2,750. ಪಾಪ ಮುಗ್ಧ ರೈತರು ತಿಳ್ಕೊಂಬಿಟ್ರ 3,550 ರೂಪಾಯಿ ಎಲ್ಲ ನಮಗೆ ತಿಳ್ಕೊಂಬಿಟ್ರ. ಅದ್ರಾಗ 800 ರೂಪಾಯಿ FRP ಅದು. MSP ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಎಥನಾಲ್ ಪ್ರೊಡಕ್ಷನ್ ಏನಾಗ್ತದಲ್ಲ ಅದು ಅರ್ಧನೂ ತೊಗೊಳಕ್ತಿರು. ಎಥನಾಲ್ ಭಾಳ ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ರು. ಏನಾಯಿತು? ಅರ್ಧನೂ ತಗೋತಾ ಇಲ್ಲ. ಗುಜರಾತ್ 100% ತಗೋತಾರೆ. ಈ ಎಲ್ಲವೂ ಕೂಡ ಕಬ್ಬಿನ ವಿಚಾರಗಳು ಎಲ್ಲ ಬರೋದು ಕೇಂದ್ರ ಸರ್ಕಾರದಿಂದ. ನಮ್ಮ ವಿರುದ್ಧ ವಿಜೇಂದ್ರ ಹೋರಾಟ ಮಾಡ್ತಾರೆ, ಹೋಗಿ ಮುಕ್ಕೋತಾರ. ಅದೇ ರೀತಿ ನಿಮ್ಮ ಗೊಂಜಾಳ ಯಾರ್ದು? ಸೆಂಟ್ರಲ್ 2,200 2,400 ರೂಪಾಯಿ ಮಾಡಿದ್ದಾರೆ. ಪ್ರೊಕ್ಯೂರ್ ಮಾಡಬೇಕಲ್ಲ ಅವರು. ಇದೇನಾಗ್ಯದ ಅಂದರೆ ಪಾಪ ರೈತರು ಮುಗ್ದದಾರ, ಅವ್ರಿಗೆ ಗೊತ್ತಾಗಂಗಿಲ್ಲ. ಅವ್ರನ್ನ ಇವ್ರು ಪ್ರಚೋದನೆ ಕೊಡ್ತಾರೆ ನಮ್ಮ ವಿರುದ್ಧ ಹೋರಾಟ ಮಾಡೋಕ್ಕೆ. ಆ್ಯಕ್ಚುಲಿ ಇವ್ರ ವಿರುದ್ಧ ಹೋರಾಟ ಮಾಡ್ಬೇಕಲ್ಲಿ ಹೋಗಿ ನಾವು. ಆಮೇಲೆ ಈ MPಗಳು, BJP ಲೀಡರ್ಗಳು ಅಲ್ಲಿ ಮೋದಿಯವ್ರ ಹತ್ರ ಹೋಗಂಗೇ ಇಲ್ಲ. ಅವರು ಅನ್ಸಾಯ್ತಾರೆ. ಅವರು ಮೋದಿಯವ್ರ ಮುಂದೆ ಹೋಗಿ ಮಾತಾಡಿದ್ರೆ ಎಲ್ಲರೂ ಗದ್ದು ಹಿಡಿತೈತೆ ಅಂತ ತಿಳ್ಕೊಂಡು ಮಾತಾಡೋಕೆ ಹೋಗೋದಿಲ್ಲ. ಅವರು ಇಲ್ಲೇ ಬಂದು ಪ್ರಚೋದನೆ ಕೊಡೋದು, ತಪ್ಪು ದಾರಿಗೆ ಹಿಡಿಯೋದು. ಅದಕ್ಕೆ ಹೇಳ್ತೀನಲ್ಲ, ಕಬ್ಬು ಬೆಳೆಗಾರ ಸಮಸ್ಯೆ ಇದು ಕೇಂದ್ರ ಸರ್ಕಾರದ್ದು. ಆದರೂ ನಮ್ಮ ಮುಖ್ಯಮಂತ್ರಿಗಳು 50 ರೂಪಾಯಿ ಕೊಟ್ಟು ನಾವು ಇದು ಮಾಡೋದು. ಈಗ ನಾವು 3,300 ರೂಪಾಯಿ ಕೊಡ್ತಾ ಇದ್ದೀವಿ. ಮೋದಿ ಫಿಕ್ಸ್ ಮಾಡಿ ಎಷ್ಟು? 2,750 ರೂಪಾಯಿ. ಅಷ್ಟು ಕೊಟ್ಟು ನಡೀತದ ವಿಜೇಂದ್ರ? ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಕಡೆ ಹೇಳ್ತಾರೆ, ಬರೀ ಏನು ಡಿನ್ನರ್ ಪಾರ್ಟಿಗೆ ಸೀಮಿತವಾಗಿದೆ ಅಂತ. ಡಿನ್ನರ್ ಪಾರ್ಟಿ ನೋಡ್ರಿ, ಬೆಳಗಾವಿಗೆ ಬಂದಾರ, ಹಳೆ ಮೈಸೂರಿಂದ ಬಂದಾರ, ಎಲ್ಲಕ್ಕೆ ಬಂದಾರ. ಅತಿಥಿಗಳು ಹೌದಲ್ಲ, ಪಾಪ ಬಂದಾಗ ಒಬ್ಬೊಬ್ಬರು ಒಂದು ಕಡೆ ಊಟಕ್ಕೆ ಇರ್ತಾರೆ. ಏನು ತಪ್ಪಿದ್ರಿ? ಏನು ಅವ್ರು ಹೋಗಲ್ಲ ಅಂತ BJP ಅವರು? ಕೆಲವರು ನಾರಾಯಣ ಸ್ವಾಮಿ ಊಟಕ್ಕೆ ಹೋಗಿಲ್ಲ ಅಂತ ಕೇಳ್ಬಿಡ್ಲಿ, ಏನು ಇಶ್ಯೂನ ಇದು? ಹೌದು, ಕೂಡ್ತಾರಪ್ಪ. ನಿನ್ನೆ ಒಂದು ಡಿನ್ನರ್ ಪಾರ್ಟಿ ಇತ್ತು, ಮೊನ್ನೆ ಒಂದು ಡಿನ್ನರ್, ನಾನು ಹೋಗಿನಿ. ಅವರು BJP ಅವರು ಅಷ್ಟೇ ಕೂಡ್ತಿರ್ತಾರೆ, ಅವ್ರು ಲೈಕ್ ಮಾಡಿ ಕೊಡ್ತಾರೆ. ಸುಮ್ಮನೆ ಪಕ್ಷಾತೀತವಾಗೂ ಕೂಡ್ತಾರೆ. ಅದ್ರಾಗ ಏನಿದೆ? ಇಲ್ಲಿ ಬಂದಾಗ ಊಟಕ್ಕೆ ಕೂಡೋದು ನಮ್ಮ ಸಂಸ್ಕೃತಿ ಅದು. ಅಲ್ಲ, ಒಂದು ಕಡೆ CM ಅವರು ಡಿನ್ನರ್ ಪಾರ್ಟಿ ಕರೀತಾರೆ, ಹಾಗೇನಿಲ್ಲ. ಈಗ ಮೊನ್ನೆ ನಾವು ಕೊಡಿದ್ವಿ, ಎಲ್ಲರೂ ಇದ್ರು. ನಾನು ದಿನೇಶ್ ಗುಂಡೂರಾವ್ ಕರೆದಿದ್ರು, ಎಲ್ಲರೂ ಕರೆದಿದ್ರು. ಆಮೇಲೆ DK ಶಿವಕುಮಾರ್ ಅವ್ರದ್ದು ಕರೆದಾರ ಅಂತ ಹೇಳ್ತಾರೆ. ಅವಾಗೆಲ್ಲರೂ ಪೊನ್ನಣ ಅದಲ್ಲ, ಮುಖ್ಯಮಂತ್ರಿಗಳು ಜನನೂ ಕೂಡ ಅನೇಕ ಜನ ಅಲ್ಲಿದ್ದರು. ಏನು ಅರ್ಥ ಆಗ್ತದೆ ಸರ್? ಸದನದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತೇಳಿ ಆರೋಪ ಇದೆ. ಅದೇ ಸದನದಾಗ ಇದೆಲ್ಲ ಕೆಲಸ ಮಾಡ್ಕೊಂಡು ಕೂಡ್ತಾರಲ್ಲ ಇವರು. ಉತ್ತರ ಕರ್ನಾಟಕ ಚರ್ಚೆ ಮಾಡೋಕ್ಕೆ ಬಿಡಲ್ಲ. ಕಾರಣ ಯಾರು? BJP.
ಏನು ಸರ್ ಸದನ ಏನು ಶನಿವಾರವರೆಗೂ ಮುಂದುವರಿಸ್ತಾರೆ? ಅದು ಬಹುಶಃ ಇವತ್ತು ಬಿಸ್ನೆಸ್ ಕಮಿಟಿ ಡಿಸೈಡ್ ಮಾಡ್ತಾರೆ. ಓಕೆ.